ಹರಿಯಾಣ ರಾಜಕೀಯದಲ್ಲಿ ಕ್ಷಿಪ್ರ ಕ್ರಾಂತಿಯಾಗಿದೆ. ವಿಧಾನಸಭೆ ಸೀಟು ಹಂಚಿಕೆ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಜೆಜೆಪಿ ಜೊತೆಗಿನ ಮೈತ್ರಿಯನ್ನ ಬಿಜೆಪಿ ಕಳೆದುಕೊಂಡಿದೆ. ಪಕ್ಷೇತರರ ಬೆಂಬಲದೊಂದಿಗೆ ಸರ್ಕಾರ ರಚನೆಯಾಗಿದೆ. ಸಿಎಂ ಸ್ಥಾನಕ್ಕೆ ಮನೋಹರ್ ಲಾಲ್ ಖಟ್ಟರ್ ರಾಜೀನಾಮೆ ಕೊಟ್ಟು ನಯಾಬ್ ಸಿಂಗ್ ಸೈನಿ ಹರಿಯಾಣ ನೂತನ ಮುಖ್ಯಮಂತ್ರಿಯಾಗಿದ್ದಾರೆ. 8% ಮತಗಳನ್ನು ಹೊಂದಿರೋ ಒಬಿಸಿ ಮತಗಳನ್ನು ಸೆಳೆದುಕೊಳ್ಳೋದಕ್ಕೆ ಸೈನಿಗೆ ಪಟ್ಟ ಕಟ್ಟಿದ್ದಾರೆ ಅನ್ನೋ ಚರ್ಚೆ ಇದೆ. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಬಿಜೆಪಿ ಒಂದು ಅಚ್ಚರಿಯ ನಡೆ ಇಟ್ಟಿದೆ. ಸೈನಿಗೆ ಪ್ರತಿಜ್ಞಾವಿಧಿ ಬೋಧಿಸಿದ್ರು ರಾಜ್ಯಪಾಲರು. ನಯಾಬ್ ಸೈನಿ ಜೊತೆ 5 ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. 4 ಬಿಜೆಪಿ, ಓರ್ವ ಪಕ್ಷೇತರ ಸೇರಿ 5 ಶಾಸಕರು ಪದಗ್ರಹಣ ಮಾಡಿದ್ರು. ಪ್ರಶಾಂತ್, ನಿನ್ನೆ ಇಡೀ ದಿನ ಹರಿಯಾಣದ ರಾಜಕೀಯ ಬಹಳ ದೊಡ್ಡ ಮಟ್ಟಿಗೆ ರಂಗೇರಿತ್ತು. ಭವನ, ಇದೊಂದು 2 ತಿಂಗಳಿಂದ ಈ ಚರ್ಚೆ ನಡೆದಿತ್ತು. ನೋಡಿ, ಮನೋಹರ್ ಲಾಲ್ ಖಟ್ಟರ್ ಸರ್ಕಾರ ಬಂದು 10 ವರ್ಷ ಆಯಿತು ಹೆಚ್ಚು ಕಡಿಮೆ. ಖಟ್ಟರ್ ಮುಖ್ಯಮಂತ್ರಿ ಆದಾಗ ಹರಿಯಾಣದಲ್ಲಿ ಒಂದು ನಾನ್ ಜಾಟ್ ಕಾಂಬಿನೇಷನ್ ಅಡಿಯಲ್ಲಿ ಬಿ ಜೆ ಪಿಗೆ ಮೊದಲ ಬಾರಿ ಬಹುಮತ ಬಂತು. 2ನೇ ಬಾರಿ ಸ್ವಲ್ಪ ಬಹುಮತದ ಶಾರ್ಟೇಜ್ ಆಯಿತು. ದುಷ್ಯಂತ್ ಚೌತಾಲಾ ಅವರ ಜನನಾಯಕ ಪಾರ್ಟಿಯಿಂದ ಬೆಂಬಲವನ್ನು ತೆಗೆದುಕೊಳ್ಳಾಯಿತು. ಆದರೆ ಕಳೆದ 3-4 ವರ್ಷಗಳಿಂದ ಬಿ ಜೆ ಪಿಯಲ್ಲಿ ಚರ್ಚೆ ನಡೆದಿತ್ತು. ಯಾವಾಗ ಯಡಿಯೂರಪ್ಪನವ್ರನ್ನ ಬದಲಿಸಲಾಯಿತು, ತ್ರಿಪುರಾದಲ್ಲಿ ಮುಖ್ಯಮಂತ್ರಿಗಳನ್ನು ಬದಲಿಸಲಾಯಿತು, ಗುಜರಾತ್ನಲ್ಲಿ ಮುಖ್ಯಮಂತ್ರಿಯನ್ನು ಬದಲಿಸಲಾಯಿತು, ಆಗಲೇ ಚರ್ಚೆ ನಡೆದಿತ್ತು. ಇಲ್ಲ, ಮನೋಹರ್ ಲಾಲ್ ಖಟ್ಟರ್ ಸರ್ಕಾರಕ್ಕೆ ಒಂದು ಮಟ್ಟದ ಆ್ಯಂಟಿ ಇನ್ಕಂಬನ್ಸಿ ಬಡಿತಾ ಇದೆ. ನೋಡಿ, ಮನೋಹರ್ ಲಾಲ್ ಖಟ್ಟರ್ ಪಂಜಾಬಿ ಸಮುದಾಯಕ್ಕೆ ಸೇರಿದವರು. ಹರಿಯಾಣದಲ್ಲಿ ಜಾಟ್ ಪಾಲಿಟಿಕ್ಸ್ ನಡೆಯುತ್ತೆ. ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದ್ದೇ ಜಾಟೇತರ ಮತಗಳು ಕ್ರೋಢೀಕರಣಗೊಂಡು. ಯಾಕಂದರೆ ಭೂಪಿಂದರ್ ಸಿಂಗ್ ಹುಡ್ಡಾ 10 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು. ಆ್ಯಂಟಿ ಇನ್ಕಂಬನ್ಸಿ ಗಮನಕ್ಕೆ ಬಂತು ಒಂದು. ಇನ್ನೊಂದು, ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ದುಷ್ಯಂತ್ ಚೌತಾಲಾ ಜೊತೆ ಒಂದು ಚರ್ಚೆ ನಡೆದಿತ್ತು. 10 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ 10ಕ್ಕೆ 10 ಗೆದ್ದುಕೊಂಡಿತ್ತು. ದುಷ್ಯಂತ್ ಚೌತಾಲಾ 2 ಕೇಳ್ತಾ ಇದ್ರು. ಆ ಮಾತುಕತೆ ನಡೀಲಿಲ್ಲ, ಮುರಿದು ಬಿತ್ತು. ಹೀಗಾಗಿ ದುಷ್ಯಂತ್ ಚೌತಾಲಾ ಅವರನ್ನು ಹೊರಗಿಟ್ಟು ಪಕ್ಷೇತರರ ಬೆಂಬಲದೊಡನೆ ಒಂದು ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಮನೋಹರ್ ಲಾಲ್ ಖಟ್ಟರ್ ಬದಲಿಗೆ ನಯಾಬ್ ಸೈನಿ ಅಂತಕ್ಕಂಥ ಒಂದು ಹೊಸ ಮುಖವನ್ನು ಮುಖ್ಯಮಂತ್ರಿ ಮಾಡಿದೆ. ಅವರು ಸೈನಿ ಸಮುದಾಯಕ್ಕೆ ಸೇರಿದವರು. 40% ನಾನ್ ಜಾಟ್ ಒಬಿಸಿ ಮತಗಳು ಹರಿಯಾಣದಲ್ಲಿವೆ. ಅವುಗಳ ಮೇಲೆ ಕಣ್ಣಿಟ್ಟು ಒಬ್ಬ ಹಿಂದುಳಿದ ವರ್ಗದ ನಾಯಕನನ್ನು ಬಿ ಜೆ ಪಿ ಮುಖ್ಯಮಂತ್ರಿಯನ್ನಾಗಿ ಮಾಡಿದೆ. ಯಾಕಂದರೆ ಮನೋಹರ್ ಲಾಲ್ ಖಟ್ಟರ್ ಒಬ್ಬ ಒಳ್ಳೆಯ ನಾಯಕ, ಪ್ರಾಮಾಣಿಕ, ಅವೆಲ್ಲವೂ ನಿಜ. ಆದರೆ ಮನೋಹರ್ ಲಾಲ್ ಖಟ್ಟರ್ಗೆ ವೋಟ್ ಪುಲ್ಲಿಂಗ್ ಕೆಪಾಸಿಟಿ ಇಲ್ಲ. 2 ಬಾರಿ ನರೇಂದ್ರ ಮೋದಿ ಹೆಸರಿನ ಮೇಲೆ ಚುನಾವಣೆ ಆಯಿತು. ಆದರೆ ಈ ಬಾರಿ ಒಂದು ಕಡೆ ಭೂಪಿಂದರ್ ಸಿಂಗ್ ಹುಡ್ಡಾ, ಇನ್ನೊಂದು ಕಡೆ ಈಗ ದುಷ್ಯಂತ್ ಚೌತಾಲಾ ಕೂಡ ಪಕ್ಷೇತರರಾಗಿ ಸ್ಪರ್ಧಿಸಿದ್ರೆ ಜಾಟ್ ಮತಗಳು ಒಡಿತವೆ. ಒಬಿಸಿ ಮತಗಳ ಕಾಂಬಿನೇಷನ್ದೊಡನೆ ನಾವು ಮತ್ತೆ ಅಧಿಕಾರಕ್ಕೆ ಬರಬಹುದು ಅಂತಕ್ಕಂಥದ್ದನ್ನು ಬಿ ಜೆ ಪಿ ನೋಡ್ತಾ ಇದೆ. 10ಕ್ಕೆ 10 ಲೋಕಸಭಾ ಚುನಾವಣಾ ಸೀಟ್ಗಳನ್ನು ಗೆಲ್ಲಬೇಕು ಅಂತಕ್ಕಂಥದ್ದು ಬಿ ಜೆ ಪಿಯ ಮೊದಲ ಗುರಿ. ಹೀಗಾಗಿ ಸರ್ಕಾರವನ್ನು ಬದಲಿಸಿ ಮುಖ್ಯಮಂತ್ರಿಯನ್ನು ಕೂಡ ಬದಲಿಸಲಾಗಿದೆ. ನಯಾಬ್ ಸೈನಿ ಅಲ್ಲಿನ ಮುಖ್ಯಮಂತ್ರಿಯಾಗಿದ್ದಾರೆ. ಸೈನಿ ಸಮಾಜ ಒಂದು 8% ಇದೆ. 40% ಒಬಿಸಿ ಮತಗಳಿವೆ. ಅವುಗಳ ಮೇಲೆ ಟಾರ್ಗೆಟ್ ಇಟ್ಟು ಬಿ ಜೆ ಪಿ ಈ ಒಂದು ಅಲ್ಲೇನಾಗಿದೆ ಅಂದರೆ ಜಾಟ್ ಮತ್ತು ನಾನ್ ಜಾಟ್ ವೋಟಿಂಗ್ ಪ್ಯಾಟರ್ನ್ಗಳಿವೆ. ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದ್ದೇ ನಾನ್ ಜಾಟ್ಗಳು. ನೋಡಿ, ಭೂಪಿಂದರ್ ಸಿಂಗ್ ಹುಡ್ಡಾ, ಚೌತಾಲಾ, ಭಜನ್ ಲಾಲ್ ಈ 3 ನಾಯಕರಾಗಿದ್ದರು. ಭೂಪಿಂದರ್ ಸಿಂಗ್ ಹುಡ್ಡಾ ಸರ್ಕಾರದ ವಿರುದ್ಧ ಬಿ ಜೆ ಪಿ ಅಧಿಕಾರಕ್ಕೆ ಬಂದದ್ದೇ ಜಾಟ್ ಏತರ ಮತಗಳ ಬೆಂಬಲದೊಡನೆ. ಹೀಗಾಗಿ ಚೌತಾಲಾ ಜೊತೆಗಿನ ಮೈತ್ರಿಯನ್ನು ಕಡಿದುಕೊಳ್ಳಲಾಗಿತ್ತು. ಚುನಾವಣಾ ಪೂರ್ವ ಮೈತ್ರಿ ಇತ್ತು ಓಂ ಪ್ರಕಾಶ್ ಚೌತಾಲಾ. ಆ ಮೈತ್ರಿಯನ್ನು ಕಡಿದುಕೊಂಡು ಬಿ ಜೆ ಪಿ ಅಧಿಕಾರಕ್ಕೆ ಬಂದಿತ್ತು. ಈಗ ಪುನರಪಿ ನಾನ್ ಜಾಟ್ ವೋಟ್ನ ಕನ್ಸಾಲಿಡೇಷನ್ ಒಬಿಸಿ ನೇತೃತ್ವದಲ್ಲಿ ಎನ್ನುವ ಕಾರಣದಿಂದ ನಯಾಬ್ ಸೈನಿ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕಟ್ಟಲಾಗಿದೆ. ಕುರುಕ್ಷೇತ್ರದಿಂದ ನಯಾಬ್ ಸೈನಿ ಸಂಸದರಾಗಿದ್ದರು. ಈಗ ಅವರನ್ನು ಮುಖ್ಯಮಂತ್ರಿ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.